ನಿಮ್ಗೆ ಗೊತ್ತೋ ಗೊತ್ತೇ ಸರ್ ನಮ್ಗೆ ಗೊತ್ತು ನಿಮ್ಗೆ ಗೊತ್ತಿಲ್ಲ ನಾವು ಅಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ನಾವು ಒಟ್ಟೂರಿ ತಡೀನ ಅಂತೇನೆ ಗೊತ್ತು ಅಲ್ಲಿ ಒಂದು ನಿಮ್ಮ ಹಳಸಂದ್ರಿಗೂ ಒಂದು ದಿವಸ ಕರ್ಕೋದ್ರು ಹಿಂಗೇನೆ ಹೋಗಿ ಕೇಳ್ದು ಆಯ್ತಮ್ಮ ನೋಡಿ ಹೇಳ್ತೀವಿ ನಾವು ಒಂದು ಅವ್ರಿಗೆ ಎಲ್ಲ ಫೋನ್ ಮಾಡಿದ್ರು ನಾವೇನ್ ಮಾಡ್ತೀವಿ ನಡೀರಿ ಹಳಸಂದ್ರಿಗೆ ಹೋಗುವ ಎಲ್ಲರೂ ದೊಡ್ಡ ಗಡಿ ತಕೊಂಡು ಹೋಗ್ತೀವಿ ನಾವು ಹಳಸಂದ್ರಿಗೆ ಹೋಗಿ ಇಲ್ಲಿ ಕೊಡ್ಬಿಟ್ಟು ನಾವೇನ್ ಮಾಡುವ ಸರ್ ಏನ್ ಮಾಡುತ್ತೆ ಹೇಳಿ ಅದೇನ್ ಮಾಡಿದ್ರೆ ಇಲ್ಲ ನೀವು ಆನೆ ಇಟ್ಕೊಡ್ರಿ ಇಲ್ಲಾಂದ್ರೆ ನಾವು ಕರೆಂಟ ಕೊಟ್ಟು ಆನೆ ಸಾಯ್ತು ನಮ್ಗೆ ಯಾರು ಏನು ಮಾಡಕ್ ಬರ್ಬಾರ್ದು ಅದೇ ಒಂದು ಆನೆ ತೆಂಗಿನಕಾಯಿ ಹೊಡೆದ್ರೆ ಅಂತೇನೆ ನಿಮ್ ಇಡೀ ಇದೇ ನೀವು ಯಾವುದೇ ಚಾಲೆಂಜ್ ಮಾಡಕ್ ಕೂಡ್ದು ನೀವು ರೈತರು ನೀವು ಅರಣ್ಯ ಇಲಾಖೆದಾರ ಯಾರು ಬರಕ್ ಕೊಡ್ಬೋದು ಎಲ್ಲ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇಲ್ಲಿ ಇದ್ದೀರಿ. ಒಬ್ಬ ಅರಣ್ಯಾಧಿಕಾರಿಗಳು ಯಾರಾದ್ರೂ ಸತ್ತರೆ ಸರ್ಕಾರ ಅವ್ರ ಮಕ್ಳಿಗೆ ಕೆಲಸ ಕೊಡ್ತದೆ. ರೈತ ಆನೆಯು ಸತ್ತೋದ್ರೆ 5 ಲಕ್ಷ ಪರಿಹಾರ ಕಟ್ಕೊಡ್ತೀರಾ, 15 ಲಕ್ಷ ಕೊಡ್ತೀರಾ. ಅದೇ 15 ಲಕ್ಷ ನಾವು ಆನೆ ಹೊಡೆದಾಕ್ಬಿಟ್ಟು ಎಲ್ಲಾ ಜಿಲ್ಲೆಯ ರೈತರುಗಳು ಹೊಡೆದಾಕ್ತೀವಿ, ಅವಕಾಶ ಕೊಡ್ತೀರಾ? ಮಾತಾಡಿ ಸರ್. ಅಂತ ಸರ್ ಒಂದು ಕರಡಿ ಹೊಡೆದ್ರೆ ಅದಕ್ಕೂ ಪರಿಹಾರ ಇಲ್ಲ. ಸಿಂಹ ಸರ್ ತೀರ್ಥಗಳು ಬರ್ತವೆ, ಅದಕ್ಕೂ ಪರಿಹಾರ ಇಲ್ಲ. ಈಗ ಆನೆಗಳು ಹೊಡೆದಾಕ್ತೀವಿ, ಎಲ್ಲ ಜಿಲ್ಲೆಯಿಂದ ನಾವೇ ರೈತರುಗಳು ಕ್ರೋಢೀಕರಣ ಮಾಡಿ ನಿಮ್ಮ ಸರ್ಕಾರಕ್ಕೆ ಕಟ್ಕೊಳ್ತೀವಿ, ಒಪ್ಕೋತೀರಾ? ಅಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಇದೇ ಸನ್ನಿವೇಶ ಆಗಿದೆ ಸರ್. ನನ್ನ ಪವರ್ ಕೂಡ ನನ್ನ ಕಷ್ಟ ಕೂಡ ಅರ್ಥ ಮಾಡ್ಕೋಬೇಕು. ಆ ಪವರ್ ನನಗಿದ್ರೆ ನಮಗೆ ನೆಮ್ಮದಿ ಬರಲ್ಲ. ಈಗ ನಮ್ಗೆ ಏನು ಬೇಡ್ರಿ, ನಮ್ಮ ಆಸ್ತಿನ ನೀವು ಅರ್ಥಪಡಿಸ್ಕೊಡ್ರಿ, ನಮ್ಗೆ ಮನೆಗೆ ಒಬ್ರು ಕೆಲಸ ಕೊಡ್ರಿ, ನಿಮ್ಮ ಆಸ್ತಿನ ಮಾಡ್ಕೊಡ್ರಿ, ನಮ್ಗೆ ಜೀವನ ಕಾಮಿಸಿ ನಾವಿಷ್ಟೇ ಸಾಕಾಗಲ್ಲ. ಮಂಡಿ ನಾವು ಒಂದಷ್ಟು ನೀರು ತಗೊಂಡೋಗಿ ಗಿಡಕ್ಕೆ ಹಾಕಕ್ಕಾಗಲ್ಲ. ಏನ್ ಮಾಡೋಣ ಸರ್ ನಾವು? ಬನ್ನಿ ಸರ್ ನಮ್ಮ ಒಳಮಳ ನೋಡಿ, ನಿಮ್ಗೆ ನೋಡಿದ ತಕ್ಷಣ ನಿಮ್ಗೆ ಕಣ್ಣಲ್ಲಿ ನೀರು ಅಲ್ಲೇ ಬರ್ತದೆ. ನಾವು ಹೋದ್ರೆ ಹೊಲತ್ರ ಬಡ್ಕೋಕಾಯ್ತದೆ ಸರ್. ನಾವು ಮಕ್ಳುಗಳು ಕಟ್ಕೊಂಡು ಏನ್ ಮಾಡೋಣ ನಾವು? ಈಗ ಮಕ್ಳುಗಳು ತಂದೆ ತಾಯಿ ಸಾಕ್ತಾ ಇಲ್ಲ, ನಾವು ನೆಮ್ಕೊಂಡು 4 ಮಾರ್ಕ್ಸಿನ ಇಟ್ಕೊಂಡಿದ್ದೀವಿ, ನಮ್ಮನ್ನ ಸಾಕ್ತದೆ ನಮ್ ಗಂಡ ಹೆಂಡತಿನ ಇಂದ ಜನ್ಮದಲ್ಲಿ ಅಂತ. ಈಗೆಲ್ಲ ಮುಟ್ಕೊಂಡ್ರೆ ಏನ್ ಮಾಡೋಣ ನಾವು? ಏನ್ ಸಾಧಿಸುವ ನಾವು? ಅದು ಬೆಳಗ್ಗೆ ಸರ್ ನಮ್ ಕಾಡೆ ತೆಂಗಿನಕಾಯಿ ಕಡೆಗೆ ಒಂದು ಗಾಡಿ ಆಯ್ತು ಸರ್, ಬೆಳಗ್ಗೆ ಮಾಡ್ತೇವೆ ಸರ್. ಇಲ್ಲ ಸರ್ ತಗೊಳ್ಳಿ ಸರ್, ನಾವು ಗಡ್ಡಿಲ್ಲ ಎತ್ತಿಸಿವಿ, ನಾವು ಕಾಲಿಲ್ಲ ತಗೊಳ್ಳಿ, ಅದೇನ್ ಬೇಕು ಮಾಡ್ತೀವಿ. ತಗೊಳ್ಳಿ ಸರ್, ನಾವು ಕಾನೂನು ಕೈ ತಗೊಂಡ್ರೆ ನೀವು ಬಂದವ್ರು ಕೊಡ್ದಾಗ ನೀವೇನ್ ಮಾಡ್ತೀರಿ? ನಾವು ಹಳ್ಳಿ ಒಳಗಡೆ ಹೋಗುದಿಲ್ಲ ಸರ್. ಕೇಳಿ ಸರ್, ನಾವು ಹಳ್ಳಿ ಒಳಗಡೆ ಹೋಗುದಿಲ್ಲ, ರೈತರು ಹೊಡಿತಾರೆ. ನೀವು ನಮ್ಗೆ ರಕ್ಷಣೆ ಕೊಡಿ, ಫಸ್ಟ್ ನೀವು ಕೆಲಸ ಮಾಡಿ ಅಂದ್ರೆ ಮಾಡ್ತಾರೆ. ನಾವು ಮನೇಲಿದ್ದೀವಿ, ನಾವು ಅಜ್ವಾಗಿದ್ದೀವಿ, ನಾವು ಅವ್ರು ಹೆಂಗ ಪಡ್ಕೊಳ್ಳಿ ನೀವು ಹಂಗೆ ಏನಾಗುದು? ನೀವೇನೇ ಹೇಳಿ ಸರ್, ನಮ್ಮ ರಾಮನಗರ ಸ್ಟಾಫ್ ಇದ್ದಾರಲ್ಲ, ಆ ಖಂಡಿತ ಯಾರು ಮಾಡ್ತಾರೆ? ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದಾವೆ. ಬರೀ ಕಾಲವೆಲ್ಲ ಮಾಡ್ತಾ ಇದ್ದೀವಿ ಅಂತಲ್ಲ, ಈಗ ಹಿಡಿದು ಕಳಿಸ್ಬೇಕಲ್ಲ, ಅಲ್ಲಿಂದ ಆದೇಶ ಬರೋವರೆಗೂ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ವಾಪಸ್ ಬಂದ್ರೆ ನಮ್ ದುಡ್ಡೇ ಹಾಳಾದ್ರು, ನಮ್ ಟ್ಯಾಕ್ಸ್ ದುಡ್ಡು ನಾವು ಕೊಟ್ಟು ದುಡ್ಡೇ ಹಾಳಾದ್ರು. ಎಲ್ಲ ಕೂಡ ಗುಂಪು ಕೊಡ್ತಾ ಇದೆ.